DJ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ತಾಯಿ ಕೆಂಚಮ್ಮ ತಂದೆ ಬರಮಣ್ಣ ತಾಯಿ ಕೆಂಚಮ್ಮ ತಂದೆ ಬರಮಣ್ಣ ಹುಟ್ಟಿ ಬಂದಾನ ಸಂಗೊಳ್ಳಿ ರಾಯಣ್ಣ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಮಂಡಳಿಯ ಗುಂಡಿಗೆ ಪೈಲ್ವಾನ ಹುಟ್ಟಿ ಬರ್ಬೇಕು ನಿನ್ನಂತ ಯದೇವಾನ ಮಂಡಳಿಯ ಗುಂಡಿಗೆ ಪೈಲ್ವಾನ ಹುಟ್ಟಿ ಬರ್ಬೇಕು ನಿನ್ನಂತ ಯದೇವಾನ ಸಿಂಹದ ಹಂಗ ಮಾಡಿ ಖರ್ಚಾನ ಸಿಂಹದ ಹಂಗ ಮಾಡಿ ಖರ್ಚಾನ ಮೆರೆಸಿದ ಕಿತ್ತೂರ ಕೀರ್ತಿಯನ ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಬಲಗೈಯ ಬಟ್ಟನಾಗಿ ನಡೆದಾನ ಮಾಲೀಕರಿಗೆ ವೃತ್ತಿ ಮಾಡಿ ರಾಯಣ್ಣ ಬಲಗೈಯ ಬಟ್ಟನಾಗಿ ನಡೆದಾನ ಮಾಲೀಕರಿಗೆ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸ್ತಾನ ಕತ್ತಿಯನ ಬ್ರಿಟಿಷರಿಗೆ ಮಸ್ತಾನ ಕತ್ತಿಯನ ಈ ನಾಡಿಗಾಗಿ ಕೊಟ್ಟ ಕುತ್ತಿಗಿನ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಚನ್ನಮ್ಮ ರಾಣಿ ಪಡೆದಳ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಚನ್ನಮ್ಮ ರಾಣಿ ಪಡೆದಳ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಬಿರುಗಾಳಿ ಬಿಟ್ಟಂಗ ರಾಯಣ್ಣ ಬಿರುಗಾಳಿ ಬಿಟ್ಟಂಗ ರಾಯಣ್ಣ ಗುಡುಗು ಸಿಡಿಲಿನ ಅರ್ಪಾಟ ನಿನ್ನ ಪ್ರಾಣ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಋಣ ಮುಗಿತೇನ ಒಗದಾರ ಬಲಿನ ಮುಸು ಮಾಡಿ ಹಿಡದಾರ ನನ್ನ ಹುಲಿನ ಋಣ ಮುಗಿತೇನ ಒಗದಾರ ಬಲಿನ ಮುಸು ಮಾಡಿ ಹಿಡದಾರ ನನ್ನ ಹುಲಿನ ಇದರಿಗೆ ಮಾಡಲಿಲ್ಲ ಸೂರತನ ಇದರಿಗೆ ಮಾಡಲಿಲ್ಲ ಸೂರತನ ರಕ್ತ ಕುಡಿತಿದ್ದ ಕೆಡವುತ್ತ ನಿಮ್ಮ ಹೆಣ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ DJ ಆಗಸ್ಟ್ 15ಕ್ಕೆ ಆತೋ ಜನನ 26 ಜನವರಿಗೆ ಆತೋ ಮರಣ ಆಗಸ್ಟ್
ಬಿತ್ತ ಸೂರ್ಯನ ಕಿರಣ ಮನಿಗೊಬ್ಬ ಹುಟ್ಟಲೆಂದಿ ರಾಯಣ್ಣ ಗಡಕ ಬಿತ್ತ ಸೂರ್ಯನ ಕಿರಣ ಸ್ವಾತಂತ್ರ್ಯ ಕಿತ್ತ ಹಚ್ಚಿ ಬಿಟ್ಟಿ ಬಾಣ ಸ್ವಾತಂತ್ರ್ಯ ಕಿತ್ತ ಹಚ್ಚಿ ಬಿಟ್ಟಿ ಬಾಣ ಕಪ್ಪ ಮಾರಿಗೆ ಹಾಕಿ ಮುಗುದಾಣ ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ DJ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ನೆರದಿಂದ ಪತ್ರ ಮಾಡಿ ಧರುಷಣ್ಣ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ನೆರದಿಂದ ಪತ್ರ ಮಾಡಿ ಧರುಷಣ್ಣ ಹಾಡಬರದ ಡೋಣಿ ನಿಂಗಣ್ಣ ಹಾಡಬರದ ಡೋಣಿ ನಿಂಗಣ್ಣ ನಿಮಗ ಉಣಿಸಿದ ನಂಗ ಕೆರಿ ಕುರಿಗೆಣ್ಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ತಾಯಿ ಕೆಂಚಮ್ಮ ತಂದೆ ಬರಮಣ್ಣ ತಾಯಿ ಕೆಂಚಮ್ಮ ತಂದೆ ಬರಮಣ್ಣ ಹುಟ್ಟಿ ಬಂದಾನ ಸಂಗೊಳ್ಳಿ ರಾಯಣ್ಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಮಂಡಲಿಯ ಕುಂಡಿಗೆ ಪೈಲ್ವಾನ ಹುಟ್ಟಿ ಬರಬೇಕು ನಿನ್ನಂತ ಯದೇವಾನ ಮಂಡಲಿಯ ಕುಂಡಿಗೆ ಪೈಲ್ವಾನ ಹುಟ್ಟಿ ಬರಬೇಕು ನಿನ್ನಂತ ಯದೇವಾನ ಸಿಂಹದ ಹಂಗ ಮಾಡಿ ಖರ್ಚಾನ ಸಿಂಹದ ಹಂಗ ಮಾಡಿ ಖರ್ಚಾನ ನರಸಿದ ಕಿತ್ತೂರ ಕೀರ್ತಿಯನ ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಬಲಗೈಯ ಬಟ್ಟನಾಗಿ ನಡೆದಾನ ಮಾಲೀಕರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈಯ ಬಟ್ಟನಾಗಿ ನಡೆದಾನ ಮಾಲೀಕರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸ್ತಾನ ಕತ್ತಿಯನ ಬ್ರಿಟಿಷರಿಗೆ ಮಸ್ತಾನ ಕತ್ತಿಯನ ಈ ನಾಡಿಗಾಗಿ ಕೊಟ್ಟ ಕುತ್ತಿಗಿನ ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕೆ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಇಪ್ಪತ್ತು ದಿವಸ ಕೆಳಗಡೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿರುದ್ಧವಾಗಿ ಎಲ್ಲ ದೊಡ್ಡಪಟ್ಟು ಹೋರಾಟ ಮಾಡಿದ್ದಾರೆ ಅಂತಂತ ಎಲ್ಲಾರ್ದು ಆ ಶಕ್ತಿ ಏನಿದೆಯಲ್ಲ ಮೂರ್ತಿ ಅನಾವರಣ ಇವತ್ತು ಬಣಕಲ್ ಗ್ರಾಮದಲ್ಲಿ ನೆರವೇರಿದೆ. ಬಹಳ ನನಗೆ ಅತೀವ ಸಂತೋಷದ ಒಂದು ದಿನ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಜನಿಸಿದ್ದು ಆಗಸ್ಟ್ 15ರಂದು, ಸಂಗೊಳ್ಳಿ ರಾಯಣ್ಣ ಮಡಿದಿದ್ದು ಜನವರಿ 26ರಂದು. ಯಾಕಂದ್ರೆ ಇವತ್ತು ನಮ್ಮ ಅಂದಿನ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಕಿಚ್ಚು ಏನಿದೆಯಲ್ಲ, ಇವತ್ತು ಅದು ಇತಿಹಾಸದಲ್ಲಿ ಉಳಿಯುವಂತ ಇವತ್ತು ಕೆಲಸ ಆಗಿದೆ. ಯಾಕಂದ್ರೆ ಇವತ್ತು ಇತಿಹಾಸ ತೆಗೆದು ನೋಡಿದ್ರು ಕೂಡ ಸ್ವಾತಂತ್ರ್ಯ ಸಿಕ್ಕಿದ್ದು ನಮಗೆ ಆಗಸ್ಟ್ 15 ಮತ್ತು ಗಣರಾಜ್ಯೋತ್ಸವ ದಿನ ಹುಟ್ಟಿದ್ದಾನೆ ಮತ್ತು ಸ್ವಾತಂತ್ರ್ಯ ಸಿಕ್ಕಿದ್ದನ ಇವತ್ತು ಜನವರಿ 26ರಂದು
ಇವತ್ತು ಮರೆದಿದ್ದಾನೆ ಇವತ್ತು. ಹಾಗಾಗಿ ಇವತ್ತು ಇತಿಹಾಸ ಮರುಕಳಿಸ್ತಾ ಇದೆ. ಇವತ್ತು ಬಂಧುಗಳೇ, ಇವತ್ತು ಎಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೆ ಅಲ್ಲಿ ಕಿತ್ತೂರು ಚೆನ್ನಮ್ಮ ಇರ್ತಾಳೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಲಗೈ ಬಂಟ, ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಅಂದ್ರೆ ಸಂಗೊಳ್ಳಿ ರಾಯಣ್ಣ. ಇವತ್ತು ಮನೆ ಮನೆಗೆ ಎಲ್ಲರೂ ರಾಯಣ್ಣ ಅಂತಾರೆ, ಒಬ್ಬ ಮಗ ಹುಟ್ಟಬೇಕು ಇವತ್ತು. ಯಾಕಂದ್ರೆ ಇವತ್ತು ಶೌರ್ಯ ಸೂರ್ಯದಲ್ಲಿ ಶೌರ್ಯ ಇರಬೇಕಂತ ಮಗನಾಗಿ ಹುಟ್ಟಬೇಕು. ಇವತ್ತು ಪ್ರತಿಯೊಬ್ಬ ಕುಟುಂಬದಲ್ಲಿ ಜನಿಸಬೇಕಂತ ಹೇಳಿ ಅಂದಿನ ಕಾಲದಲ್ಲಿ ರಾಯಣ್ಣ ಇವತ್ತು ಇಡೀ ದೇಶಕ್ಕಾಗಿ ಹೋರಾಡಿದಂತ ಮಹಾನ್ ತ್ಯಾಗಿ ಅಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಂದಿನ ಕಾಲದಿಂದ ಇವತ್ತಿನವರೆಗೂ ನಮ್ಮ ಸಮಾಜ ಇರ್ಬೋದು, ಬೇರೆ ಸಮಾಜ ಇರ್ಬೋದು, ಇವತ್ತು ಎಲ್ಲರೂ ತುಳಿತಕ್ಕೆ ಒಳಗಾದಂತ ಸಮಾಜಗಳಿದ್ದಾವೆ. ಇವತ್ತು ಜಾಸ್ತಿ ಇರ್ತವೆ. ಇವತ್ತು ರಾಜಕಾರಣ ನೋಡ್ರಿ, ಇವತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಷ್ಟು ಕಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಮಲ್ಲಪ್ಪ ಶೆಟ್ಟಿ ಅಂತ ಇವತ್ತು ಕುತಂತ್ರಿಗಳಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಇರ್ತಾರೆ, ಅದೇ ತರ ಇವತ್ತು ಕಾಡುವಂತ ಕೆಲಸ ಆಗ್ತಾ ಇದೆ. ಕೆಲಸದಲ್ಲಿ ಸಿದ್ದರಾಮಯ್ಯ ಕೂಡ ಇವತ್ತು ಜಯಶಾಲಿಯಾಗಿ ಇವತ್ತು ಮೂಢಾಕ್ಷ ಅಗಾಡದಿಂದ ಹೊರ ಬರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಸಂಗೊಳ್ಳಿ ರಾಯಣ್ಣನ ಕೆಚ್ಚನೆಯ ಅವ್ರೇನು ನಮ್ಮ ದೇಶಕ್ಕೆ ಕೊಡುಗೆ ಅದು ಅಪಾರವಾದದ್ದು. ಎಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೋ ಅಲ್ಲಿ ತಾಯಿ ಚೆನ್ನಮ್ಮ ಇರ್ತಾರೆ ಅಂತ ನಾವು ಎಲ್ಲರೂ ಭಾವಿಸ್ಬೇಕು. ಯಾಕಂದ್ರೆ ತನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ತಾಯಿ ಚೆನ್ನಮ್ಮ ತನ್ನ ಶೌರತ್ವವನ್ನು ಸಂಗೊಳ್ಳಿ ರಾಯಣ್ಣನಿಗೆ ನಾನೇ ಎರೆದಿದ್ದಾಳೆ. ಅದಕ್ಕಾಗಿ ಆ ತಾಯಿಯ ಪಾದಕ್ಕೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ರಾಯಣ್ಣ ಒಂದೇ ಸಮಾಜಕ್ಕೆ ಮೀಸಲಿಲ್ಲ, ಎಲ್ಲ ವರ್ಗದವರಿಗೂ ಕೆಳವರ್ಗದವರು ಮೇಲ್ವರ್ಗದವರು ನೆನೆಸಿಕೊಳ್ಳುವಂತ ಮಾತು. ಅವರ ಒಂದು ನಡೆ ನಾವೆಲ್ಲರೂ ಅವರ ಆದರ್ಶಗಳನ್ನು ನಾವು ಪಾಲಿಸಿದಾಗ ನಮ್ಮ ಎದೆಯಲ್ಲಿ ನಮ್ಮ ರೋಮಗಳಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣ ಇರ್ತಾನೆ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಶೌರ್ಯ ಅಂದ್ರೆ ಸಂಗೊಳ್ಳಿ ರಾಯಣ್ಣ. ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ವರ್ಗದವರು ಕೂಡ ನಮಗೆ ಬೇಕು. ಕುರುಬರಂದ್ರೆ ಎಲ್ಲಾ ವರ್ಗದವರು ಕೂಡ ಸಮಾನತೆಯನ್ನು ಬಾಳುವಂತ ಸಮಾಜ. ಅವರು ಕೂಡ ನಮ್ಮ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ವರ್ಗದವರನ್ನು ಕೂಡ ನನ್ನ ಅಣ್ಣ ತಮ್ಮದರಲ್ಲಿ ಕಾಣಿರುವಂತಹ ಮಹಾತ್ಮರವರು. ಅದಕ್ಕಾಗಿ ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ನಾವು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಇವರು ಇಂಥ ಮಹಾತ್ಮರನ್ನು ಮೇಲಾಗ ಮಾತ್ರ ಶೌರ್ಯ ತನ್ನಷ್ಟಕ್ಕೆ ತಾನೇ ಹುಟ್ಟುತ್ತೆ. ಹಾಗಾಗಿ ನಾವೆಲ್ಲರೂ ಇಂದು ಉಜ್ಜುರಮಡಿಯಿಂದ ಹಿರೇಮೆಣಕಲ್ ಗ್ರಾಮದವರು ಎಲ್ಲ ನಮ್ಮ ಯುವಕ ಮಿತ್ರರು ಹಗಲು ರಾತ್ರಿ ಎಲ್ಲ ತಮ್ಮ ಸಮಯವನ್ನು ಮೀಸಲಿಟ್ಟು ಇವತ್ತು ಇಷ್ಟು ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ಈ ಸಂಗೊಳ್ಳಿ ರಾಯಣ್ಣ ಕಮಿಟಿ ಅವರಿಗೂ ಮತ್ತು ಊರಿನ ಎಲ್ಲ ಹಿರಿಯರಿಗೂ ನಮಿಸಿ ಚಿಂತನೆ ಮಾಡಲಿ. ಅವರೆಲ್ಲರೂ ಎಲ್ಲಾ ಸಮುದಾಯದ ಜೊತೆಗೆ ಒಕ್ಕಟ್ಟಿನಿಂದ ಕೂಡಿಕೊಂಡು ಇನ್ನೂ ಗ್ರಾಮದ ವಿಚಾರ ಚಿಂತನೆ ಜೊತೆಗೆ ಪ್ರಗತಿಯನ್ನು ಹೊಂದೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರವನ್ನ ಹಂಚಿಕೊಳ್ಳುತ್ತಾ ಸರಿಯಾದ ಮಾರ್ಗದಲ್ಲಿ ನಡೆದುಕೊಂಡು ಹೋದ್ರೆ ಸಾಕನ್ನೋ ಒಂದು ಮನೋಭಾವನೆಯಿಂದ ನಾವು ಎರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀವಿ. ಗ್ರಾಮದ